ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಬಲರಾಮನ ದಿನಗಳು ನೋಡ್ಕೊಂಡ್ಬಂದ್ವಿ. ನಿಜವಾಗ್ಲೂ ಅಂದರೆ ನಾವು ಹುಟ್ಟೋಕ್ಕಿಂತ ಮುಂಚೆ ಇದೆಲ್ಲ ಆಗಿರೋದು. ನಂಗೆ ನಿಜವಾಗ್ಲೂ ಇದೆಲ್ಲ ಗೊತ್ತಿರಲಿಲ್ಲ. ಸಿನಿಮಾ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಈ ಥರ ಎಲ್ಲ ಆಗಿದೆ ಅಂತ. ಎಷ್ಟು ಹಾನೆಸ್ಟಿ ಅಂದರೆ ಒಬ್ಬ ರೌಡಿ ಬಲರಾಮ ಅನ್ನೋರು ಇನ್ನಸೆಂಟಿಂದ ರೌಡಿ ಆಗಿದ್ದು ಹೇಗೆ, ಮತ್ತು ಅವರು ರೌಡಿಯಾಗಿದ್ದಾಗ್ಲೂ ಹೇಗೆ ಅವರು ಇನ್ನಸೆನ್ಸ್ ಆಗಿರ್ಬೋದು, ಆ ಹಾನೆಸ್ಟಿ ಎಲ್ಲ ಒಳ್ಳೇದು ಮಾಡ್ತಿದ್ರು ಅನ್ನೋದನ್ನು ನಾವು ಇದರಲ್ಲಿ ಬಲರಾಮನ ದಿನಗಳಲ್ಲಿ ನೋಡಿದ್ವಿ. ಇಡೀ ಕಾಸ್ಟ್ ಆ್ಯಂಡ್ ಕ್ರೂಗೆ ಮೈ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗೆ ಇಟ್ಸ್ ಅ ವೆರಿ ನೀಟ್ ಸಿನಿಮಾ. ಮ್ಯೂಸಿಕ್ ಆಗಿರ್ಬೋದು, ಎಲ್ಲರ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕೆ ಎಮ್ ಚೈತನ್ಯ ಸರ್ ಸಕ್ಕದಾಗೆ ನೀಟ್ಲಿ ಕ್ರಾಫ್ಟೆಡ್. ಸೊ ಮೈ ಬೆಸ್ಟ್ ವಿಶಸ್ ಆ್ಯಂಡ್ ಮೈ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಪಕ್ಕ ನಿಮಗೆ ಇಷ್ಟ ಆಗುತ್ತೆ. ಇಟ್ಸ್ ಅ ವೆರಿ ಕ್ಲಾಸಿಕ್. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಫಸ್ಟ್ ಆಫ್ ಆಲ್ ಐ ಥಿಂಕ್ ಅವರ ಅಚ್ಚುಕಟ್ಟಾಗಿ ಮಾಡಿರೋಂಥ ಒಂದು ಸಿನಿಮಾ. ಚೈತನ್ಯ ಸರ್ಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಡೀ ಸಿನಿಮಾ ಇಮೋಷನ್ಸು ಇದೆ ಆ್ಯಂಡ್ ಹಲವಾರು ವೆರೈಟಿ ಇದೆ. ಆ್ಯಂಡ್ ಇದನ್ನು ಥಿಯೇಟ್ರಲ್ಲೇ ನೋಡೋದು ಒಂದು ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಅದರ ಅವಶ್ಯಕತೆ ನಮಗಿದೆ. ಆ್ಯಂಡ್ ಆಲ್ಸೋ ಮ್ಯೂಸಿಕ್ಕಿಗೆ ನಿಜವಾಗ್ಲೂ ಮ್ಯೂಸಿಕ್ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಪ್ರಿಯಾ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಸ್ಟ್ ಮೆನ್ಷನ್ ವಿನೋದ್ ಸರ್ ಅವರ ಐ ಥಿಂಕ್ ಅದೊಂದು ಒನ್ ಟೇಕಲ್ಲೇ ಒಂದು ಫೈಟಿಂಗ್ ಸೀನ್ ಇತ್ತು. ಸೊ ಇಟ್ ವಾಸ್ ರಿಯಲಿ ಕ್ಲಾಪ್ ವರ್ದಿ, ಕುಡೋಸ್. ಅವರ ಪರಿಶ್ರಮನೂ ಅದರಲ್ಲಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಇಡೀ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಅದ್ಭುತವಾಗಿರುವಂಥ ಸಿನಿಮಾ. ಒಂದು ಬ್ಯಾಕ್ 80ಸ್ಗೆ ಹೋದಂಗೆ ಒಂದು ಫೀಲ್ ಆಯಿತು. ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂತ ಅನ್ನಿಸ್ತು ನನಗೆ. ಇಂಡಸ್ಟ್ರೀಲಿ ಒಂದಷ್ಟು ಜನರ ಫೈಟ್ಸ್ ಇಷ್ಟ ಆಗುತ್ತೆ. ದರ್ಶನ್ ಸರ್ ಫೈಟ್ ಆಗಿರ್ಬೋದು, ಒಂದಷ್ಟು ಜನ ದುನಿಯಾ ವಿಜಯ್ ಸರ್ ಫೈಟ್ ಆಗಿರ್ಬೋದು. ಅದ ನಂತರ ನನಗೆ ಇಷ್ಟ ಆಗುವಂಥ ಅದ್ಭುತವಾಗಿರುವಂಥ ಫೈಟ್ ಮಾಡುವಂಥ ಹೀರೋ ಅಂದರೆ ನನಗೆ ಇಷ್ಟ ಆಗೋದು ವಿನೋದ್ ಸರ್. ಸೊ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಸಟಲ್ ಪರ್ಫಾರ್ಮೆನ್ಸ್, ಒಂದು ಮೆಥಡ್ ಆ್ಯಕ್ಟಿಂಗ್ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವ್ರು ಮಾಡಿರೋಂಥ ಪರ್ಫಾರ್ಮೆನ್ಸ್ನ ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ವಿನಯ್ ಈಸ್ ಎಕ್ಸೆಪ್ಷನಲ್. ಜೊತೆಯಲ್ಲಿ ನಾವು ಕಂಟೆಂಪ್ರರೀಸ್ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ವಿನಯ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಅವರವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಚೈತನ್ಯ ಸರ್ ಅಂತ ಮೇರು ಡೈರೆಕ್ಟರ್ ಬಂದು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ಕೊಳ್ಳೋದು ನಮ್ಮ ಇಂಡಸ್ಟ್ರಿಗೆ ಶೋಭೆ ತರಲ್ಲ. ದಯವಿಟ್ಟು ನಾವೆಲ್ಲರೂ ನಮ್ಮ ಕರ್ತವ್ಯ ಆಗುತ್ತೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡೋದನ್ನ. ಒಂದು ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಣ. ಬಲರಾಮನ ದಿನಗಳಿಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನನಗೆ ಭೂಗತ ಲೋಕ ಅಂತ ಬಂದಾಗ, ಒಂದು ಅಂಡರ್ ವರ್ಲ್ಡ್ ಪ್ರಪಂಚಕ್ಕೆ ಬಂದಾಗ ಐ ಥಿಂಕ್ ಹುಡುಗಿರಿಗೆ ಜಾಸ್ತಿ ಕನ್ವಿನ್ಸ್ ಆಗಲ್ಲ ಅಥವಾ ಹುಡುಗಿರಿಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಬಟ್ ಈ ಒಂದು ಸಿನಿಮಾ ನಿಜವಾಗ್ಲೂ ತುಂಬಾ ಕನೆಕ್ಟ್ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ಒಂಥರ ಅಂಡರ್ ವರ್ಲ್ಡ್ನ ಫ್ಯಾಂಟಸಿ ಬಿಲ್ಡಪ್ಪು ಆ ಥರ ತೋರಿಸಿಲ್ಲ. ಅದು ಹೇಗಿತ್ತು ರಸ್ಟಿಕ್ ಆಗಿ, ಆಗಿನ ಕಾಲದಲ್ಲಿ ಆಗಿನ ಬೆಂಗಳೂರು ಹೇಗಿತ್ತು, ಆಗಿನ ಸ್ಟೈಲಿಂಗ್ ಹೇಗಿತ್ತು, ಆಗಿನ ಹುಡುಗರು ಆ ಅಂಡರ್ ವರ್ಲ್ಡು ಹಾಗೆ ತೋರಿಸಿದ್ದಾರೆ. ತುಂಬ ರಸ್ಟಿಕ್ ಆಗಿತ್ತು. ಆ್ಯಂಡ್ ಲೈಕ್ ಶಿಶಿರ್ ಸೆಟ್, ಕಾಸ್ಟಿಂಗ್ ಅಮೇಝಿಂಗ್. ಕಾಸ್ಟಿಂಗ್, ಡೈರೆಕ್ಷನ್, ಕ್ಯಾಮ್ರಾ ಎಲ್ಲ ಸಖತ್ತಾಗಿತ್ತು. ಟೆಕ್ನಿಕಲಿ ತುಂಬ ಸೌಂಡ್ ಆಗಿರುವಂಥ ಸಿನಿಮಾ. ಆ್ಯಂಡ್ ಎಲ್ರಿಗೂ ಒಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ವಿನೋದ್ ಸರ್ ನಿಜವಾಗ್ಲೂ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ತುಂಬಾ ಕನೆಕ್ಟ್ ಆಗ್ತಾರೆ. ಅವ್ರು ಎಲ್ಲೂ ಒಂದು ಡಾನ್ ಥರ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಡಾನ್ ಆಗಿರ್ತಾರೆ. ಸೊ ದಟ್ ಈಸ್ ಹೌ ಸಟಿಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ವಿನಯ್, ಓ ಮೈ ಗಾಡ್, ಹಿ ಸ್ಟೀಲ್ಸ್ ದ ಶೋ. ನಿಜವಾಗ್ಲೂ ವಿನಯ್ ಅವರಂತೂ ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಕ್ಯಾರೆಕ್ಟರೈಸೇಷನ್ಸ್ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿದೆ. ಬಟ್ ಎಕ್ಸ್ಪೆಷಲಿ ವಿನಯ್ ವಿಲ್ ಸ್ಟ್ಯಾಂಡ್ ಔಟ್ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಒಂದು ಸಿನಿಮಾ, ಕನ್ನಡ ಸಿನಿಮಾವನ್ನು ನಾವು ಥಿಯೇಟ್ರಿಗೆ ಬಂದು ನೋಡೋಣ. ಎಲ್ಲರೂ ಬಂದು ಬಲರಾಮ ನೋಡಿ ಥಿಯೇಟ್ರಿಗೆ. ಚೈತನ್ಯ ಅವರ ನಿರ್ದೇಶನಕ್ಕೆ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ. ಸೊ ನನಗೆ ಈ ಸಿನಿಮಾ ನೋಡುವಾಗ ಇತ್ತೀಚೆಗೆ ಬಿಡದಿ ಆ ಒಂದು ಹೋರಾಟದಲ್ಲೇ ನಾನಿದ್ದೆ. ಎಲ್ಲೋ ಒಂದು ಕಡೆ ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ರೈತರ ಭೂಮಿನ ಬಲವಂತವಾಗಿ ಕಿತ್ಕೊಳ್ಳೋಕೆ ನೋಡ್ತಾ ಇದ್ರು, ಇಲ್ಲಿ ಆ ಒಟಾರನ ಬಲವಂತವಾಗಿ ಕಿತ್ಕೊಳ್ಳೋಕೆ ನೋಡ್ತಾ ಇದ್ರು. ಅವಾಗಲೂ ಅಸ್ತಿತ್ವಕ್ಕೆ ಹೋರಾಟ, ಇವಾಗಲೂ ಕೂಡ ಅಸ್ತಿತ್ವಕ್ಕೆ ಹೋರಾಟ. ಸೊ ಆ ಸಿನಿಮಾ ನೋಡಿದಾಗ ನನಗೆ ಅದೇ ಕಣ್ಮುಂದೆ ಬರ್ತಾಯಿತ್ತು. ಸೊ ತುಂಬ ಚೆನ್ನಾಗಿದೆ, ತುಂಬ ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಸೊ ನಿರ್ದೇಶಕರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬಲರಾಮ ಅನ್ನೋ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಅವ್ರ ಪಾತ್ರದಲ್ಲಿ ಜೀವಿಸಿದ್ದಾರೆ. ಕೊನೆಗೆ ಬರುವಂಥ ಟ್ವಿಸ್ಟ್, ಒಂದು ಕ್ಷಣ ಇಡೀ ಥಿಯೇಟ್ರ್, ನಾವೇನು ಮಾಲಲ್ಲಿ ನೋಡಿದ್ವಿ, ಒಂದು ಕ್ಷಣ ಸ್ತಬ್ಧವಾಗಿತ್ತು. ಅಂದರೆ ಅಷ್ಟು ಹಾರ್ಟ್ ಬ್ರೇಕಿಂಗ್ ಆಗಿದೆ ಕೊನೆಯ ಸೀನ್. ವಿನಯ್ ಅವರು ಕತ್ತಿ ಅನ್ನೋ ಪಾತ್ರದಲ್ಲಿ ಮಾಡಿದ್ದಾರೆ.
ಆ ಮ್ಯಾನರಿಸಮು, ತಮಿಳ್ ಮಿಶ್ರಿತ ಕನ್ನಡ ಭಾಷೆ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಲಾಸ್ಟು ದರ್ಶನ್ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ದೆ. ಈ ಸಿನಿಮಾದಲ್ಲಿ ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ವಿನಯ್ ಅವರಿದ್ದಾರೆ. ಒಂದು ಒಳ್ಳೆ ಪಾತ್ರದಲ್ಲಿ ವಿನಯ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸಿಂದ ಕೂಡ ನನಗವ್ರ ಫೇವ್ರೇಟ್ ಸೀಸನ್ 10ಇಂದ. ಜೊತೆಗೆ ತಾರಾಗಣ ನೋಡ್ತಾ ಹೋದರೆ ತುಂಬ ದೊಡ್ಡ ತಾರಾಗಣ, ಎಲ್ಲರೂ ಕೂಡ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ಅಂತೂ ಅದ್ಭುತವಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಗೆದ್ದಂಗೆ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ಪ್ರಯತ್ನಗಳಾಗುತ್ತೆ. ಸೊ ಐ ವಿಶ್ ಇಡೀ ಟೀಮ್ಗೆ ನ್ಯಾಚುರಲ್ ಆಗಿ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರುವಂಥ ಸಿನಿಮಾ. KM ಚೈತನ್ಯ ಸರ್ ಆ ದಿನಗಳು ಆದಮೇಲೆ ಆ ದಿನಗಳು ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಬಂದಿತ್ತು. ಈಗ ಅದೇ ರೀತಿ ಬಲರಾಮನ ದಿನಗಳು ಕೂಡ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಸಚ್ ಅ ಫಂಟ್ಯಾಸ್ಟಿಕ್ ಡಿರೆಕ್ಷನ್ ಆ್ಯಂಡ್ ನರೇಷನ್ ಅಂತಲೇ ಹೇಳ್ಬೋದು. ಹಾಗೆ ವಿನೋದ್ ಪ್ರಭಾಕರ್ ಸರ್ ಆ್ಯಸ್ ಯೂಶುವಲ್ ವಾಟ್ ಅ ಪರ್ಫಾರ್ಮರ್. ಆ್ಯಂಡ್ ಹಾಗೆ ಎಲ್ಲರೂ ಹೇಳ್ತೀವಿ ಈಸ್ ಅನ್ ವರ್ಸಟೈಲ್ ಆ್ಯಕ್ಟರ್ ಅಂತ. ಅಷ್ಟು ಚೆನ್ನಾಗಿ ಅವರು ಪಾತ್ರನ ನಿಭಾಯಿಸಿದ್ದಾರೆ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿದೆ. ಅವರ ಪರ್ಫಾರ್ಮೆನ್ಸ್ನ ನಾವು ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕಲಾವಿದ, ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರಷ್ಟೇ ಅಲ್ಲ, ಸಿನಿಮಾದಲ್ಲಿ ತುಂಬ ಜನ ಸ್ನೇಹಿತರಿದ್ದಾರೆ, ಎಲ್ಲರೂ ಸಕ್ಕದಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ವಿನಯ್ ಅವ್ರದ್ದು ಆ್ಯಕ್ಟಿಂಗ್ ಕೂಡ ಆ್ಯಂಡ್ ಅವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವರ ಪಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ನನ್ನ ಸ್ನೇಹಿತೆ ವಂದಿತಾ ಅವರು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಶಿ ಲುಕ್ಸ್ ಅಮೇಝಿಂಗ್. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ನನ್ನ ಫ್ರೆಂಡ್ ಲೇಖಾ, ಹಾಗೆ ಅವ್ರ ಹಸ್ಬೆಂಡ್ ಶ್ರೇಯಾಸ್ ಅವರು. ಅವ್ರಿಗೆ ಒಳ್ಳೆಯದಾಗಲಿ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಂಡ್ ಅವರ ಒಂದು ಪ್ರೊಡಕ್ಷನಲ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಎಲ್ರಿಗೂ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಬಲರಾಮನ ದಿನಗಳು ನೀವು ಸಿನಿಮಾನ ಥಿಯೇಟರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕತೆ. ಸಿನಿಮಾ ನೋಡ್ಬೇಕಾದ್ರೆ ನನಗನ್ಸಿದ್ದು ಸಿನಿಮಾ ನೋಡ್ತಿದ್ದೀನಿ ಅಂತ ಅನಿಸ್ತಾ ಇರಲಿಲ್ಲ. ಲಿಟ್ರಲಿ ಫೀಲ್ ಮಾಡ್ತಾ ಇದ್ದೆ ನಾನು. ಎಲ್ಲರೂ ನಮ್ಮ ಕಣ್ಮುಂದೆ ನಡೀತಾ ಇದೆಯೋ ಅನ್ನೋಷ್ಟು ನ್ಯಾಚುರಲಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ನಮ್ಮನ್ನು ನೋಡಿ ಉರ್ಕೊಳ್ಳೋದಿರ್ಬೋದು ಅಥವಾ ಬೆನ್ನಿಗೆ ಚೂರಿ ಹಾಕೋದಿರ್ಬೋದು, ನಮಗೆ ಮೋಸ ಮಾಡೋದಿರ್ಬೋದು, ಅವರೆಲ್ಲರೂ ನಮ್ಮವರೇ ಆಗಿರ್ತಾರೆ. ಹಾಗೆ ನಮ್ಮ ಹತ್ರ ಯಾವತ್ತೋ ಒಂದಿನ ಹೆಲ್ಪ್ ಮಾಡಿಸ್ಕೊಂಡವರೇ ಆಗಿರ್ತಾರೆ ಅನ್ನೋ ಒಂದು ಬ್ಯೂಟಿಫುಲ್ ಮೆಸೇಜ್ನ ಕೊಟ್ಟಿದ್ದಾರೆ. ಅದೇನು ಅಂತ ನೀವು ಸಿನಿಮಾದಲ್ಲಿ ಬಂದು ನೋಡಬೇಕು. ಒಟ್ಟಾರೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಪರ್ಫಾರ್ಮರ್ಸ್ ತುಂಬ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ತಮಿಳ್ನ ಕಲಿತು ಅವರು ಅದನ್ನು ಡೈಲಾಗ್ನ ಕಲಿತು ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂವಿ. ಒಂದು ಹಳೆ ಕಾಲದಲ್ಲಿ ಅಂಡರ್ವರ್ಲ್ಡ್ ಡಾನ್ಗಳು ಹೆಂಗಿತ್ತು, ಸೊ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಈ ಎಲ್ಲ ಮೂವಿನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮೇಶಾನಿ ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಸೇ ಈ ಮೂವಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಲೇಬೇಕು, ಆಗುತ್ತೆ ಅಂತ ನನಗೆ ಐ ನೋ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಎಲ್ಲರೂ ಸಕ್ಕದಾಗೆ ಅವ್ರು ರೋಲ್ ಪ್ಲೇ ಮಾಡಿದ್ದಾರೆ. ವೆದರ್ ಇಟ್ಸ್ ಆಲ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರಲಿ, ಇಲ್ಲಾಂದರೆ ದ ಪ್ರೊಡ್ಯೂಸರ್ಸ್, ಆಲ್ ದಿ ಆ್ಯಕ್ಟರ್ಸ್, ದಿ ಆ್ಯಕ್ಟ್ರೆಸಸ್, ಎಲ್ಲರೂ ತುಂಬ ಸಕ್ಕದಾಗಿ ಮಾಡಿದ್ದಾರೆ. ಈ ಮೂವಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ವಿನೋದ್ ಪ್ರಭಾಕರ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಮ್ಮ ಅಣ್ಣ ವಿನಯ್ ಗೌಡ ಅವರು ಸಕ್ಕದಾಗಿ ಮಾಡಿದ್ದಾರೆ. ನನಗನ್ಸುತ್ತೆ ಇದು ಅವ್ರಿಗೆ ಒಂದು ದೊಡ್ಡ ಮೈಲ್ ಸ್ಟೋನು. ಆ್ಯಂಡ್ ಹೀ ಈಸ್ ಗೋಯಿಂಗ್ ಟು ಬಿಕಮ್ ಫೇಮಸ್. ನೋ ಮ್ಯಾಟರ್ ವಾಟ್, ಎವ್ರಿಒನ್ ಇಸ್ ಗೋಯಿಂಗ್ ಟು ಬಿಕಮ್ ಫೇಮಸ್. ಎಲ್ಲರೂ ಫೇಮಸ್ ಆಗ್ತಾರೆ. ಆ್ಯಂಡ್ ಯು ನೋ ವಾಟ್, ನಮ್ಮ ಕನ್ನಡ ಮೂವಿ ನಾವು ಬೆಳೆಸ್ಬೇಕು. ಹೌದು, ನಾನು ಕನ್ನಡ ಇನ್ನೂ ಕಲಿತಾ ಇದ್ದೀನಿ. ಅದನ್ನ ಹೇಳಿ ಐ ವಾಂಟ್ ಟು ಸೇ ದಟ್ ವಿ ಸ್ಟಿಲ್ ನೀಡ್ ಟು ಮೇಕ್ ಶ್ಯೂರ್ ನಮ್ಮ ಕನ್ನಡ ಮೂವಿನ ಬೆಳೆಸ್ಬೇಕು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ವಂದಿತಾ. ಈಗಷ್ಟೇ ಬಲರಾಮನ ದಿನಗಳು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಮೊದಲನೇದಾಗಿ ಪದ್ಮಾವತಿ ಪ್ರೊಡಕ್ಷನ್, ನಮ್ಮ ಪದ್ದಮ್ಮ, ಶ್ರೇಯಸ್ ಬ್ರೋ, ಲೇಖಾ ಹಾಗೂ ತೇಜಸ್ ಅವರ ಡೆಬ್ಯೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಈ ಥರ ಕಲ್ಟ್ ಡ್ರಾಮಾ ಸಿನಿಮಾ ನೋಡಿರಲಿಲ್ಲ ನಾವು ಮುಂಚೆ. ಅಂದರೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿನೇ. ಬಟ್ ಇದು ಒಂದು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಎಮೋಷ್ನಲಿನೂ ಕನೆಕ್ಟ್ ಆಗುವಂಥ ಸಿನಿಮಾ. ಸೊ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ವಿನಯ್ ಗೌಡ ಸರ್ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಗುಡ್ ಲಕ್. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ.